ಮದುವೆಯಾಗಿದ್ದಾರೆ. ಪೋಷಕರಿಂದ ವಿರೋಧ ವ್ಯಕ್ತವಾಗಿದೆ. ಬೀದರ್ನಲ್ಲಿ ನವವಿವಾಹಿತ ಜೋಡಿಗೆ ಈಗ ಆತಂಕ ಎದುರಾಗಿದೆ. ಪ್ರೀತಿಸಿ ಮದುವೆಯೇನೋ ಆಗಿದ್ದಾರೆ, ಆದರೆ ಪೋಷಕರ ವಿರೋಧ ಒಂದು ಕಡೆ. ಬೀದರ್ನಲ್ಲಿ ನವವಿವಾಹಿತ ಜೋಡಿಗೆ ಆತಂಕದಲ್ಲಿದ್ದಾರೆ. ಜೀವ ಭಯಕ್ಕೆ ಹೆದರಿ ಠಾಣೆ ಮೆಟ್ಟಿಲೇರಿದ್ದಾರೆ ಜೋಡಿ. ಡಿಸೆಂಬರ್ 18ರಂದು ಲೋಕೇಶ್ ನಿರ್ಮಲಾ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಮದುವೆಯಾದ ಬಳಿಕ ಹೈದರಾಬಾದ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಯುವತಿ ತಂದೆಯಿಂದ ನಾಪತ್ತೆ ಕೇಸ್ ದಾಖಲು ಮಾಡಲಾಗಿದೆ. ಬಳಿಕ ಠಾಣೆಗೆ ಹಾಜರಾಗಿ ಸ್ಪಷ್ಟನೆಯನ್ನ ನಿರ್ಮಲಾ ನೀಡಿದ್ದಾರೆ. ಒಪ್ಪಿಯೇ ಮದುವೆ ಆಗಿರೋದಾಗಿ ನಿರ್ಮಲಾ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಸ್ಪಷ್ಟನೆಯನ್ನ ನೀಡಿದ್ರೂ ಕೂಡ ಈಗ ಪೊಲೀಸರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಮತ್ತೆ ಠಾಣೆಗೆ ಏನಾದ್ರೂ ಹಾಜರಾಗದಿದ್ರೆ ಕಠಿಣ ಕ್ರಮ ಆಗುತ್ತೆ ಅನ್ನುವಂತ ಬೆದರಿಕೆಯನ್ನ ಕೂಡ ಒಡ್ಡಿದಾರಂತೆ. ಹಾಗಾಗಿ ನಮಗ್ ರಕ್ಷಣೆ ಕೊಡಿ, ನಮಗ್ ಜೀವ ಭಯ ಇದೆ ಅಂತ SP ಮೊರೆ ಹೋಗಿದೆ ಈ ಜೋಡಿ. ಈ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರೋ ಜೋಡಿ ನೋಡಿ, ಇವರಿಬ್ರು ಪ್ರೀತಿಸಿ ಮದುವೆ ಆಗಿದ್ದಾರೆ. ರಿಜಿಸ್ಟರ್ಡ್ ಮ್ಯಾರೇಜ್ ಕೂಡ ಆಗಿದೆ. ಆದರೆ ಮನೆಯಿಂದ ಒಂದು ಕಂಪ್ಲೇಂಟ್ ದಾಖಲಾಗಿದೆ. ಹುಡುಗಿಯ ಮನೆಯಿಂದ ಈಕೆ ಕಾಣೆಯಾಗಿದ್ದಾಳೆ, ನಾಪತ್ತೆಯಾಗಿದ್ದಾಳೆ ಅನ್ನುವಂಥ ಕೇಸ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆ ಈಗಾಗಲೇ ಹೇಳಿಕೆಯನ್ನು ಕೂಡ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದಾಳೆ. ನಾನು ಒಪ್ಪಿಯೇ ಮದುವೆ ಆಗಿರೋದು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರೂ ಕೂಡ ಮತ್ತೆ ಠಾಣೆ ಕರೆಸ್ಕೊಳ್ತಾ ಇರೋದು ಇವರಿಗೀಗ ಭಯ ಆಗ್ತಾ ಇದೆ. ನಮಗೇನೋ ಮಾಡಿಬಿಡ್ತಾರೇನೋ ಅನ್ನುವಂಥ ಭಯದಲ್ಲಿದ್ದಾರೆ. ಹಾಗಾಗಿ ನಮ್ಗೆ ರಕ್ಷಣೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೊರೆ ಹೋಗ್ತಾ ಇದ್ದಾರೆ ಈ ಜೋಡಿ. ಪೋಷಕರಿಂದ ವಿರೋಧ ಇತ್ತು ಆರಂಭದಲ್ಲೂ ಕೂಡ, ಆ ನಂತರದಲ್ಲಿ ಹೈದರಾಬಾದ್ನಲ್ಲಿ ಅವರು ವಾಸ್ತವ್ಯ ಇದ್ದಾರೆ. ಹಾಗಾಗಿ ನಮ್ಗೆ ರಕ್ಷಣೆ ಕೊಡಿ ಅಂತ ಹೇಳ್ತಾ ಇದ್ದಾರೆ.